ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ನನ್ನ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಿನ್ನೆ ಆಗಸ್ಟ್ 5 ನನ್ನ ಬರ್ತ್ಡೇ ಆಯಿತು. ಅದು ಸಿಂಪಲಾಗಿ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಅದು ಸಂಜೆ 6 ಗಂಟೆಯಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ಏನೇನಾಯಿತು, ನನ್ನ ಬರ್ತ್ಡೇ ಸೆಲೆಬ್ರೇಟ್ ಹೇಗಾಯಿತು, ತುಂಬಾ ಸಮಾಧಾನವಾಗಿ ಖುಷಿಯಿಂದ ಆಯಿತು. ಇಷ್ಟು ಮೀನು ತಗೊಬಂದಿದ್ರು, ಅದರಲ್ಲಿ ನಾನು ಸ್ವಲ್ಪ ಸಾಂಬಾರಿಗೆ ಕಬಾಬ್ಗೆ ಅಂತ ರೆಡಿ ಮಾಡಿದ್ದಿದ್ದೆ. ಅಷ್ಟರಲ್ಲಿ ನಮ್ಮ ಅಣ್ಣನ ಫ್ರೆಂಡ್ಸ್ ಎಲ್ಲ ಬಂದರು. ಅವ್ನು ಬಂದ ತಕ್ಷಣವೇ ನನ್ನ ಮಗನ ಜೊತೆ ಆಟಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಬಿಟ್ಟ. ಹಾಗೆ ನಮ್ಮ ಮನೆಯವರು ಸಹ ಫ್ರೀ ಇದ್ದರು ಅಂದ್ಬಿಟ್ಟು ಅವನ್ನ ಆಟ ಆಡಿಸ್ತಾ ಇದ್ರು. ಈಗೀಗ ನಿಂತ್ಕೊಳ್ಳೋಕ್ಕೂ ಸಹ ಟ್ರೈ ಮಾಡ್ತಾ ಇದ್ದಾನೆ. ಈಗ ಅವ್ನು ನಿಂತಿದ ತಕ್ಷಣ ಅವನಿಗೆ ಖುಷಿ ಆಗ್ಬಿಡುತ್ತೆ. ನಾವು ಅಷ್ಟೇ ಅವನು ಎಂಕರೇಜ್ ಮಾಡ್ತೀವಿ. ಬ್ಯಾಟು ಬಾಲ್ ಸಹ ನಮ್ಮ ಅಣ್ಣನ ಜೊತೆ ಆಟಾಡ್ತಿದ್ದ. ಫುಲ್ ಕಿಚ್ಚಾಕೊಂಡೆಲ್ಲ ಆಟಾಡ್ತಿದ್ದ. ನಮ್ಮ ಅಣ್ಣ ಮೊದಲೇ ಹೇಳಿದ್ದ, ಅವನು ದೊಡ್ಡ ಕ್ರಿಕೆಟರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ. ಪ್ರಾಕ್ಟೀಸ್ ಕೊಡ್ತಾ ಇದ್ದೆ ಇವಾಗಲಿಂದನೇ. ನಮ್ಮ ಮಾವನು ಆಟ ಆಡಿಸ್ತಾ ಇದ್ದರು. ಇನ್ನು 4-5 ಜನ ಆದರೆ ನಾನು ಮುದ್ದೆ ಮಾಡ್ತೀನಿ. ಸುಮಾರು ಜನಕ್ಕಾದರೆ ಮುದ್ದೆ ಮಾಡೋದಕ್ಕೆ ನನಗೆ ಬರೋದಿಲ್ಲ, ಗಂಟು ಮಾಡಿಬಿಡ್ತೀನಿ. ಅದಕ್ಕೇ ನಮ್ಮ ಅತ್ತೆ ಬಂದುಬಿಟ್ಟು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾಯಿದ್ರು. ಮುದ್ದೆನೂ ಸಹ ಕಟ್ಕೊಡ್ತಾಯಿದ್ರು. ಇನ್ನು ಅದೆಲ್ಲ ಆದಮೇಲೆ ಕೇಕ್ ಕಟ್ ಮಾಡು ಅಂತ ಕರೆದು ಕೇಕ್ ಕಟ್ ಮಾಡಿದೆ. ನನ್ನ ಮಗನ ಕೈಲೇ ಕೇಕ್ ಕಟ್ ಮಾಡಿಸ್ದೆ. ಇನ್ನು ನಮ್ಮ ಅತ್ತೆ, ಮಾವ, ನಮ್ಮ ಹಸ್ಬೆಂಡು ಎಲ್ರಿಗೂ ತಿನ್ನಿಸ್ಬಿಟ್ಟು ಅವರ ಆಶೀರ್ವಾದನೂ ತೊಗೊಂಡೆ. ಯಾಕಂದರೆ ಅವರೇ ಅಲ್ವ ಇವಾಗ ನನಗೆ ಅಪ್ಪ ಅಮ್ಮ ಆಗಿರೋದು. ಅವರ ಆಶೀರ್ವಾದನೂ ತೊಗೊಂಡೆ. ನಮ್ಮ ಹಸ್ಬೆಂಡ್ ಆಶೀರ್ವಾದ, ನಮ್ಮ ಅಣ್ಣನ ಕಾಲಿಗೆಲ್ಲ ಬಿದ್ದು ಆಶೀರ್ವಾದ ತೊಗೊಂಡೆ. ಇನ್ನು ನಮ್ಮ ಅಣ್ಣ ಗಿಫ್ಟ್ ತಂದಿದ್ದ. ನಾನು ಆ ಗಿಫ್ಟ್ ತಂದಾಗ ಸ್ಟಾರ್ಟಿಂಗ್ ಅಂದ್ಕೊಂಡಿದ್ದೆ ನಂದು ನನ್ನ ಮಗಂದು ಫೋಟೋ ಫ್ರೇಮ್ ಮಾಡಿಸ್ಕೊಬಂದಿರಬಹುದು ಅಂತ ಅಂದ್ಕೊಂಡಿದ್ದೆ. ಸಖತ್ತಾಗಿ ಪ್ಯಾಕ್ ಮಾಡಿಸ್ಕೊಬಂದ್ಬಿಟ್ಟಿದ್ದ. ನೋಡಿದ ತಕ್ಷಣ ಫೋಟೋ ಫ್ರೇಮ್ ಇರಬೇಕು, ಅದಕ್ಕೆ ಆ ಥರ ಪ್ಯಾಕ್ ಮಾಡಿಸ್ಕೊಂಡಿದ್ದಾನೆ ಅಂತ ಅಂದ್ಕೊಂಡಿದ್ದೆ. ಓಪನ್ ಮಾಡಿದ ತಕ್ಷಣ ಸೀರಿಯಸ್ಲಿ ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ, ನಿಜವಾಗ್ಲೂ ಏನೋ ಒಂಥರ ಸಂತೋಷ, ಎಕ್ಸ್ಪ್ರೆಷನ್ ಮಾಡೋದಕ್ಕಾಗಲ್ಲ ಬಿಡಿ ಅದನ್ನು. ಇನ್ನು ನಮ್ಮ ಹಸ್ಬೆಂಡ್ ಬರ್ತಡೇ ರೀಸೆಂಟಾಗಿ ಆಗಿದ್ದರಿಂದ ಅವರಿಗೂ ಸಹ ಸ್ಮಾರ್ಟ್ ವಾಚು ಮತ್ತು ಏರ್ಪಾಡ್ನ ತೊಗೊಬಂದಿದ್ದ. ನಾನು ಮುಂಚೆನೇ ಹೇಳಿದ್ದೆ ನಮ್ಮ ಅಣ್ಣಂಗೆ ಏರ್ಪಾಡ್ ಕೊಡಿಸ್ಬೇಕು ಕಣೋ ಅಂತ. ಅವನು ತೊಗೊಬಂದಿದ್ದ. ನಾನು ಆಲ್ರೆಡಿ ಕೊಡಿಸಿದ್ದೆ, ಇವನು ಸಹ ತೊಗೊಬಂದ್ಬಿಟ್ಟಿದ್ದ. ಇನ್ನು ಹ್ಯಾಂಪರ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದೆಲ್ಲ ಪ್ರತಿಯೊಂದು ಮದುವೆ ಆಗಿರೋ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗಿಬಿಡುತ್ತೆ. ಬಳೆ, ಅರಿಶಿನ ಕುಂಕುಮ, ಸ್ಟಿಕ್ಕರ್ ಇರ್ಬೋದು, ಇನ್ನು ನೆಕ್ಲೆಸ್ಸು, ಓಲೆ, ಸ್ಯಾರಿ ಕಲರ್ ಅಂತೂ ತುಂಬ ಚೆನ್ನಾಗಿದೆ. ಅದನ್ನು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವರಿಗೆ ಉಡಿಸ್ಬಿಟ್ಟು ಅದನ್ನ ನಾನು ಉಟ್ಕೋತೀನಿ, ಅಲ್ಲಿವರೆಗೂ ಹಾಕ್ಕೊಳ್ಳೋದಿಲ್ಲ. ಇನ್ನು ಫಾಕ್ಸ್ ಸೆಂಟು, ನೈಲ್ ಪಾಲಿಶು, ಹೂವು ಮತ್ತು ಬಳೆ ಇಷ್ಟನ್ನೆಲ್ಲ ತೊಗೊಬಂದಿದ್ದ. ಸೀರಿಯಸ್ಲಿ ನನಗಂತೂ ತುಂಬ ಖುಷಿಯಾಯಿತು. ನನಗಂತೂ ಇವೆಲ್ಲ ತುಂಬಾ ಇಷ್ಟ ಆಗುತ್ತೆ. ಇದಕ್ಕಿಂತ ಬೇರೆ ಕಾಸ್ಟ್ಲಿ ಗಿಫ್ಟ್ಗಳು ಏನು ಬೇಕಲ್ವಾ. ಇನ್ನು ಚಾಕ್ಲೇಟ್ ಸಹ ತಗೊಬಂದಿದ್ದ. ಕೇಕ್ ನೋಡಿ ಸಖತ್ತಾಗಿತ್ತು ಕೇಕು. ಇನ್ನು ಇದು ಓಕೆ. ಇನ್ನು ಗಿಫ್ಟ್ಸ್ ಎಲ್ಲ ಇಷ್ಟೇ. ಇನ್ನೆಲ್ಲ ಊಟ ಮಾಡಿದ್ವಿ ಸಮಾಧಾನವಾಗಿ ಊಟ ಮಾಡಿದ್ರು. ಬಟ್ ನನಗೆ ಸಮಾಧಾನ ಆಗಲಿಲ್ಲ, ಯಾಕಂದರೆ ಮೀನಲ್ಲಿ ಸಖತ್ ಮುಳ್ಳಿದ್ದಿದ್ದರಿಂದ ತಿನ್ನೋದಕ್ಕೂ ಸಹ ಆಗ್ತಾಯಿರಲಿಲ್ಲ. ಹೇಗೆ ತಿಂದರೋ ದೇವರನಿಗೂ ಗೊತ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ ಬರ್ತಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋ ಇಂಟ್ರೆಸ್ಟೇ ಇಲ್ಲ. 2023ಕ್ಕೆ ನನ್ನ ಬರ್ತಡೇ ಲಾಸ್ಟ್ ಅಂದ್ಕೊಂಡಿದ್ದೆ. ಬಟ್ ಈ ವರ್ಷ ನನ್ನ ಮಗನ ಜೊತೆ ಸೆಲೆಬ್ರೇಟ್ ಮಾಡಿದ್ದು ತುಂಬ ಅಂದರೆ ತುಂಬ ಖುಷಿ ಆಯಿತು. ಏನೋ ಒಂಥರ ಸಮಾಧಾನ, ಎಲ್ಲ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ತುಂಬಾ ಖುಷಿ ಆಯಿತು. ಆ್ಯಂಡ್ ನಮ್ಮ ಅಣ್ಣ ಬರ್ತೀನಿ ಅಂತ ಹೇಳಿದಾಗ ನಮ್ಮ ಮನೆಯವರಿಗೆ ಅವರು ಮೀನು ತಗೊಬರೋಕ್ಕೆ ಅಂತ ಹೋದರು. ಯಾಕಂದರೆ ಈಗ ಸ್ವಲ್ಪ ದಿನದಲ್ಲಿ ಹುಡುಗರನ್ನೆಲ್ಲ ಕರ್ಕೊಬಂದಿದ್ದು, ಅವರೆಲ್ಲ ಮೀನು ಹಿಡಿಯೋಕ್ಕೆ ನೋಡಿದ್ರು ಬಾವಿಲಿ. ಬಟ್ ಮೀನು ಸಿಕ್ಕಲಿಲ್ಲ. ಇವತ್ತಾದರೂ ಮೀನು ಊಟ ಮಾಡಲಿ ಅಂದ್ಬಿಟ್ಟು ಮೀನನ್ನ ಇಟ್ಕೊಬಂದಿದ್ರು. ಆದ್ರೂ ಅದ್ರಲ್ಲಿ ಸಖತ್ ಮುಳ್ಳಿದ್ದಿದ್ದರಿಂದ ಅವ್ರು ಸರಿಯಾಗಿ ಊಟ ಮಾಡಲಿಲ್ಲ. ಅದೊಂದು ಸ್ವಲ್ಪ ಬೇಜಾರಾಯಿತು. ಹೊಟ್ಟೆ ತುಂಬ ಊಟ ಮಾಡಲೇ ಇಲ್ವಲ್ಲಪ್ಪ ಅವು ಅಂತ. ಬಟ್ ಅದು ಓಕೆ. ಇನ್ನೊಂದು ದಿನ ಚಿಕನ್ ಊಟಕ್ಕೆ ಕರೆಯೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅದೊಂದು ಬೇಜಾರು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಾಯ್ತು. ನಾನು ನಮ್ಮಣ್ಣ ಮಾತು ಆಡೋದು ಬಿಟ್ಟು ಸುಮಾರು 2 ವರ್ಷಗಳೇ ಆಗೋಗಿತ್ತು. ಯಾವಾಗ ನನ್ನ ಮಗ ಹುಟ್ಟಿ 5 ತಿಂಗಳಿಗೆ ನಾವಿಬ್ಬರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ನನ್ನ ಮಗ ಒಂಥರ ಲಕ್ಕಿ ಚಾರ್ಮ್, ದೂರಾಗಿದ್ದ ಸಂಬಂಧನ ಒಂದು ಮಾಡ್ದ. ಆ್ಯಂಡ್ ನನಗೇನೇನು ಆಸೆ ಇತ್ತು ಅವನ್ನೆಲ್ಲನೂ ನೆರವೇರ್ತಾ ಇದೆ ಒಂದೊಂದಾಗಿ. ನನ್ನ ಮಗ ಒಂಥರ ಲಕ್ಕಿನೇ ಅಂತ ಹೇಳ್ಬೋದು ನನ್ನ ಪಾಲಿಗೆ. ಇನ್ನು ಇತ್ತೀಚೆಗಂತೂ ನಮ್ಮ ಅಣ್ಣ ಮನೆಗೆ ಬಂದ ತಕ್ಷಣ ಕೇಳೋದು ಪಾಪುನ ಏನು ಮಾಡ್ತಾ ಇದ್ದಾನೆ ಅಂತ. ಅವನ ಜೊತೆ ತುಂಬ ಚೆನ್ನಾಗಿ ಆಟಾಡ್ದ. ಅವನ ಜೊತೆ ಬ್ಯಾಟು ಬಾಲ್ ಆಟಾಡೋದ್ರ ಕಲ್ತ್ಕೊಬಿಟ್ಟ ನನ್ನ ಮಗ. ವಿಶ್ ಮಾಡಿದಂಥ ಎಲ್ಲ ನನ್ನ ಫ್ರೆಂಡ್ಸ್ಗಳಿಗೂ ತುಂಬ ತುಂಬ ಥ್ಯಾಂಕ್ಸ್. ಫ್ಯಾಮಿಲಿಯವರು, ಫ್ರೆಂಡ್ಸು ಎಲ್ಲ ಕಾಲ್ ಮಾಡಿ ಮೆಸೇಜ್ ಮಾಡಿ ವಿಶ್ ಮಾಡಿದರು. ತುಂಬ ಥ್ಯಾಂಕ್ಸ್.
ವ್ಲಾಗ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಬಟ್ ತುಂಬ ಚೆನ್ನಾಗಿತ್ತಲ್ಲ. ಹ್ಯಾಂಪರು, ಗಿಫ್ಟ್ಸು ಎಲ್ಲ ಇತ್ತು. ಹೆಣ್ಮಕ್ಳಿಗೆ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ಈ ವ್ಲಾಗ್ ಮಾಡಿದೆ. ನಿಮಗೆಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.